ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ನವಣೆ ದೋಸೆಗೆ ಬೇಕಾಗುವ ಪದಾರ್ಥಗಳು ನೋಡೋಣ. ನವಣೆ 1 ಕಪ್ ತೊಗೊಂಡಿದ್ದೀನಿ, ದೋಸೆ ಅಕ್ಕಿ 1 ಕಪ್ಪು, ಉದ್ದಿನಬೇಳೆ ಅರ್ಧ ಕಪ್ಪು, ಮೆಂತ್ಯ 1/4 ಟೀ ಸ್ಪೂನ್. ಇವನ್ನ ಕ್ಲೀನಾಗಿ ತೊಳೆದು ಸಪ್ರೇಟಾಗಿ ಕ್ಲೀನಾಗಿ ತೊಳೆದು 5 ರಿಂದ 6 ಗಂಟೆ ನೆನೆಯೋಕೆ ಬಿಡೋಣ. ನವಣೆ ಉದ್ದಿನಬೇಳೆ ಅಕ್ಕಿ ಎಲ್ಲ ಸಪ್ರೇಟಾಗಿ ನೆನೆಸ್ಕೊಂಡಿರೋದು, 5 ರಿಂದ 6 ಗಂಟೆ ನೆಂದಿರೋದು. ಇದನ್ನೀಗ ರುಬ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ನೆಂದಿರೋ ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಅರ್ಧ ಕಪ್ನಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ರುಬ್ಕೊಂಡಿರೋ ಉದ್ದಿನಬೇಳೆನ ಒಂದು ಪಾತ್ರೆ ತಕ್ಕೊಳ್ಳೋಣ. ಇದೇ ಜಾರಿಗೆ ನೆಂದಿರೋ ನವಣೆ ಹಾಕ್ಕೊಳ್ಳೋಣ. ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನವಣೆ ಇಟ್ಟು ನುಣ್ಣಗೆ ರುಬ್ಕೊಂಡಿರೋದು ಪಾತ್ರೆ ತಕ್ಕೊಳ್ಳೋಣ. ಇದೇ ಮಿಕ್ಸಿ ಜಾರಿಗೆ ನೆಂದಿರೋ ಅಕ್ಕಿ ಮೆಂತ್ಯ ಹಾಕ್ಕೊಳ್ಳೋಣ. ನೀರು ಹಾಕ್ಬಿಟ್ಟು ಒಂದು 1/4 ಕಪ್ನಷ್ಟು ನೀರು ಹಾಕಿರೋದು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ರುಬ್ಕೊಂಡಿರೋ ಅಕ್ಕಿ ಹಿಟ್ಟು ಹಾಕಿಸ್ಕೊಳ್ಳೋಣ. 3 ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉದ್ದಿನಬೇಳೆ ನವಣೆ ಅಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಕ್ಕಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. 7 ರಿಂದ 8 ಗಂಟೆ ನೆನೆಯೋಕೆ ಬಿಡೋಣ. 7 ರಿಂದ 8 ಗಂಟೆ ಹಿಟ್ಟು ನೆನೆಯೋಕೆ ಬಿಟ್ಟಿತ್ತು, ನೋಡೋಣ. ಹಿಟ್ಟು ಚೆನ್ನಾಗಿ ಉದುಕ್ ಬಂದಿದೆ. ಈ ಥರ ಉದುಕ್ ಬಂದಿದ್ರೆ ನೀವು ಸೋಡಾ ಹಾಕೋದೇನು ಬೇಕಾಗಲ್ಲ. ಈ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಹಿಟ್ಟು ರೆಡಿ ಇದೆ. ಹಂಚಿಗೆ ಸ್ವಲ್ಪ ಎಣ್ಣೆ ಸೋರ್ಕೊಳ್ಳೋಣ. ಎಣ್ಣೆ ಹಾಕ್ಕೊಳ್ಳೋಣ. ನೀವು ಕ್ರಿಸ್ಪಿ ದೋಸೆ ಮಾಡೋದಾದರೆ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ. ಖಾಲಿ ದೋಸೆ ಥರ ಮಾಡೋದಾದರೆ ಎಣ್ಣೆ ಬೇಕಾಗಲ್ಲ, ಹಾಗೇ ಮಾಡ್ಕೊಂಡ್ಬಿಡ್ಬೋದು. ನಾನಿಲ್ಲಿ ರುಚಿಗೆ 1 ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ಈ ಸಿರಿಧಾನ್ಯ ದೋಸೆಯಲ್ಲಿ ಪ್ರೋಟೀನ್ ಇದೆ, ಕ್ಯಾಲ್ಶಿಯಂ ಇದೆ, ನಾರಿನಾಂಶ, ಕಬ್ಬಿನಾಂಶ ಎಲ್ಲ ಇದೆ. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಡಯಾಬಿಟಿಕ್ನವ್ರಿಗಂತೂ ಈ ದೋಸೆ ತುಂಬ ಒಳ್ಳೆಯದು. ಈಗ ಹೈ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ಆಗಿದೆ, ತೆಕ್ಕೊಳ್ಳೋಣ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.